ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಭಾಳ ಕಾಮನ್ ಆಗಿರುವಂಥ ಒಂದು ಪ್ರಶ್ನೆ ಏನಂತಂದರೆ, ಲೈವಲ್ಲಿ ಬಂದಾಗ ನಾನು ಸುಮಾರು ಸಲ ಕೂಡ ಹೇಳಿದ್ದೀನಿ, ಜಿ ಒಳಗಡೆ ಸೀಟ್ ತೊಗೊಳ್ರಿ, ಜಿ ಒಳಗಡೆ ಸೀಟ್ ತೊಗೊಳ್ರಿ ಅಂತ. ಯಾಕಂತಂದರೆ ನೀವು ಪ್ರಯತ್ನ ಮಾಡ್ತಿರೋದು ಕಡಿಮೆ ಫೀಸ್ ಸಲುವಾಗಿ. ನೀವು ಅಪ್ಲಿಕೇಶನ್ ಹಾಕಿರೋದು, ಎಕ್ಸಾಮನ್ನು ಬರೆದಿರುವಂಥದ್ದು, ಇಷ್ಟೆಲ್ಲ ವೇಟ್ ಮಾಡ್ತಾ ಇರುವಂಥದ್ದು, ಲಕ್ಷಗಟ್ಟಲೆ ಫೀಸನ್ನು ಪೇ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀವು ಅಪ್ಲಿಕೇಶನನ್ನು ಹಾಕಿರುವಂಥದ್ದು ಮತ್ತು ಗೌರ್ಮೆಂಟ್ ಸೀಟಿಗೆ ಪ್ರಯತ್ನ ಮಾಡ್ತಿರುವಂಥದ್ದು. ಆದರೂ ಕೂಡ ನೀವೇನು ಕೇಳ್ತೀರಂದರೆ, ಲೈವಲ್ಲಿ ಬಂದಾಗ, ಸರ್ ನಮಗೆ ಪ್ರೈವೇಟ್ ಕಾಲೇಜ್ ಆದರೆ ಅಲ್ಲಿ ಫೀಸ್ ಎಷ್ಟಾಗುತ್ತೆ? ನಂದು 2 ಲಕ್ಷ ರ್ಯಾಂಕ್ ಇದೆ, ನನಗೆ ಪ್ರೈವೇಟ್ ಕಾಲೇಜ್ ಸೀಟ್ ಸಿಕ್ಕರೆ ನನಗೆ ಫೀಸ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ, ಜೊತೆಗೆ ಡೌಟ್ ಇದ್ದರೆ ಮಾತ್ರ ಕಾಮೆಂಟ್ಗಳನ್ನು ಹಾಕಿ, ಜೊತೆಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಯಾಕಂತಂದರೆ ಪ್ರತಿ ಸಂಜೆ 4 ಗಂಟೆ ನಂತರ ಲೈವಲ್ಲಿ ಬಂದು ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಮಾಹಿತಿಯನ್ನು ಕೊಡುವಂಥ ಚಾನಲ್ ನಮ್ಮದಾಗಿದೆ. ಎಲ್ಲಿ ತನಕ ಸೀಟ್ ಸಿಗೋದಿಲ್ಲ ಅಲ್ಲಿ ತನಕ ನಾನು ಲೈವಲ್ಲಿ ಬಂದೇ ಬರ್ತೇನೆ, ಓಕೆನಾ? ಸೊ ಫ್ರೆಂಡ್ಸ್ ನೋಡಿ, ನೀವು ಏನಾದರೂ ಈಗ ಆಪ್ಷನ್ ಎಂಟ್ರಿ ಬಿಟ್ಟಾಗ, ಸೊ ಆಪ್ಷನ್ ಎಂಟ್ರಿ ಬಿಟ್ಟಾಗ ಅಲ್ಲಿ ಏನಂದರೆ 2 ಚಾಯ್ಸ್ಗಳಿರ್ತಾವೆ, ನಿಮಗೆ 2 ಆಪ್ಷನ್ಗಳು ಇರ್ತಾವೆ. ಒಂದು ಏನಂತಂದರೆ ಜಿ ಒಳಗಡೆ 10,000 ರೂಪಾಯಿ ಫೀಸಲ್ಲಿ ಇರುತ್ತೆ. 10,000 ರೂಪಾಯಿ ಫೀಸ್ ನೆನಪಿಟ್ಟುಕೊಳ್ಳಿ. ಜಿ ಅಂತಂದರೆ 10,000 ರೂಪಾಯಿ ಒಳಗಡೆ ನಿಮ್ಮ ಫೀಸ್ ಒಂದಿರುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಏನಂದರೆ ಒಂದು ಪ್ರೈವೇಟ್ ಕಾಲೇಜ್ ಇದೆ, ಅಲ್ಲಿ 2 ನಮೂನಿ ಸೀಟ್ ಇರ್ತವೆ. ಒಂದು 10K ಇರುತ್ತೆ, ಒಂದು 100K ಇರುತ್ತೆ. 10K ಅಂತಂದ್ರೆ 10,000 ರೂಪಾಯಿ ಫೀಸು, ಆಮೇಲೆ 10K ಅಂತಂದ್ರೆ 1 ಲಕ್ಷ ರೂಪಾಯಿ ಫೀಸು. ಈ 10,000 ಫೀಸು ಈ ಪ್ರೈವೇಟ್ ಕಾಲೇಜಲ್ಲಿ 2 ಕಡೆ ಇರುತ್ತೆ. ಅಂದರೆ 2 ಸೈಡಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಇಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ ರೂಪಾಯಿ ಫೀಸ್ ಇರುತ್ತೆ, 10,000 ರೂಪಾಯಿ ಫೀಸ್ ಇರುತ್ತೆ. ಸೊ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳೋದು ನಿಮ್ಮ ಮೇಲಿರುತ್ತೆ. ನೀವು ಇಲ್ಲಿ 10,000 ರೂಪಾಯಿ ಫೀಸ್ ಚಾಯ್ಸ್ ಮಾಡ್ಕೊಂಡ್ರೆ ನಿಮಗೆ 10,000 ರೂಪಾಯಿ ಫೀಸದ್ದೇ ನಿಮ್ಗೆ ಸೀಟ್ ಸಿಗುತ್ತೆ. 1 ಲಕ್ಷ ರೂಪಾಯಿ ಚಾಯ್ಸ್ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. 2 ಆಪ್ಷನ್ ಇರ್ತಾವೆ ಅಲ್ಲಿ, ನೆನಪಿರಲ್ಲ ನಿಮ್ಗೆ. 2 ಆಪ್ಷನ್ ಇರ್ತವೆ, ಒಂದು ಜಿ ಅಂತ ಇರುತ್ತೆ, ಒಂದು GP ಅಂತ ಇರುತ್ತೆ. ಆಮೇಲೆ 2ನೇ ಕ್ವಶನ್ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ, ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಜಿ ಸೀಟ್ ಇರ್ತವೆ. ನೆನಪಿರಲಿ, ನೀವು ಆ ಕಾಲೇಜಲ್ಲಿ ಇರುತ್ತಾ, ಈ ಕಾಲೇಜಲ್ಲಿ ಅಂತ ಕೇಳೋ ಹಾಗಿಲ್ಲ. ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಜಿ ಅಂತ ನಿಮಗೆ ಸೀಟ್ ಇರುತ್ತೆ. ಜಿ ಅಂದರೆ 10,000 ರೂಪಾಯಿ ಫೀಸಲ್ಲಿ ಇರುತ್ತೆ, ಓಕೆ? ಸೊ ಇವು ಎಷ್ಟು ಸೀಟ್ ಇರ್ತಾವೆ ಅನ್ನೋದನ್ನು ಆ ಒಂದು 20% ಬೇಸಸ್ ಮೇಲೆ, ಅಂದರೆ 20%, 100ರಲ್ಲಿ 20 ಸೀಟುಗಳು ಜಿ ಒಳಗಡೆ ಇರ್ತವೆ. 100ರಲ್ಲಿ 20 ಸೀಟುಗಳು ಜಿ ಒಳಗಡೆ ಇರ್ತವೆ, ನೆನಪಿರಲಿ. 100ರಲ್ಲಿ 20 ಸೀಟುಗಳು ಹಾಗೆ, ಓಕೆನಾ? ಎಲ್ಲ ಕಾಲೇಜಲ್ಲಿ 100 ಸೀಟ್ ಇದಾವೆ ಅಂದರೆ ಅದರಲ್ಲಿ 20 ಸೀಟುಗಳು ಗೌರ್ಮೆಂಟ್ ಅಂಡರಲ್ಲಿ ಇರ್ತವೆ, 10,000 ರೂಪಾಯಿ ಫೀಸಲ್ಲಿ ಇರುತ್ತೆ. ಅವುಗಳನ್ನು ನೀವು ಚಾಯ್ಸ್ ಮಾಡ್ಕೊಂಡ್ರೆ ಅದೇ ಸೀಟು ನಿಮಗೆ ಸಿಗುತ್ತೆ. ಅಂದರೆ 10,000 ರೂಪಾಯಿ ಫೀಸಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ನೀವು ಕೇಳಕ್ಕೆ ಹೋಗ್ಬಿಡ್ರಿ ನೆಕ್ಸ್ಟ್ ಟೈಮ್ ಏನಂದರೆ, ನಾವು ಪ್ರೈವೇಟ್ ಕಾಲೇಜಲ್ಲಿ ಚಾಯ್ಸ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಫೀಸ್ ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಜಿ ಒಳಗಡೆ ಚಾಯ್ಸ್ ಮಾಡ್ಕೊಂಡ್ರೆ 10,000 ರೂಪಾಯಿ ಫೀಸು, ನೀವು GP ಒಳಗಡೆ ಚಾಯ್ಸ್ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ. ಅದು ನಿಮಗೆ ಬಿಟ್ಟಿರುವಂಥ ವಿಷಯ, ನೀವು ಚಾಯ್ಸ್ ಮಾಡ್ಕೋಬೇಕು ಅದನ್ನು. ಹೀಗಾಗಿ ಇಲ್ಲಿ ನಮಗೆ ಫೀಸ್ ಬಗ್ಗೆ ನೀವೇ ಡಿಸೈಡ್ ಮಾಡ್ಕೋಬೇಕು, ನನಗೆ ಅದರಲ್ಲಿ ಬೇಕು ಅಂತ, ಓಕೆ? ಅದು ಅವ್ರು ಕೊಡ್ತಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟ ಮೇಲೆ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ನಿಮ್ಮ ಕಾಸ್ಟಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಬಿಡ್ತಾರೆ. ಬಿಟ್ಟ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕಾಲೇಜ್ ಲಿಸ್ಟ್ ತೋರಿಸ್ತದೆ. ಅದರಲ್ಲಿ 2 ಆಪ್ಷನ್ ತೋರಿಸುತ್ತೆ. ಒಂದು ನಿಮಗೆ ಜಿಯಲ್ಲಿ ಬೇಕು, GPಯಲ್ಲಿ ಬೇಕಂತ. ಅದು ನಿಮ್ಮ ಆಯ್ಕೆಯಾಗಿರುತ್ತೆ. ಫೀಸ್ ಸ್ಟ್ರಕ್ಚರ್ ನಿಮ್ಮ ಆಯ್ಕೆಯಾಗಿರುತ್ತೆ, ನೆನಪಿರಲಿ, ಓಕೆನಾ? ಇವಾಗ ಬರ್ತೀನಿ. ಎಲ್ಲಿ ನೋಡಿ, ಇಲ್ಲಿ ಹೋದ ವರ್ಷದ ಲೆಕ್ಕಾಚಾರದಂತೆ ಎಷ್ಟಿರ್ತವೆ ಅಂದರೆ, ಗೌರ್ಮೆಂಟ್ ಕೋಟಾ ಸೀಟುಗಳು ಪ್ರೈವೇಟ್ ಕಾಲೇಜ್ಗಳಲ್ಲಿ 20% ಇರ್ತವೆ. ಆಮೇಲೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟುಗಳು ಎಷ್ಟಿರ್ತಾವಪ್ಪ ಅಂದರೆ 60%, ಓಕೆ? ಅಂದರೆ ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಸೀಟುಗಳಲ್ಲಿ 60% ಸೀಟುಗಳು ಇರ್ತವೆ. ಮ್ಯಾನೇಜ್ಮೆಂಟ್ ಸೀಟ್ 20 ಇರ್ತವೆ, ಓಕೆ? ಈ 20 ಏನಿದಾವಲ್ಲ ರೀ, ಇವು ಮೇಲುಗಡೆ ಇದ್ದಾವೆ, KE ಮುಖಾಂತರ ಹೋಗೋದು 20 ಸೀಟು, ಇದು 10,000 ರೂಪಾಯಿ ಫೀಸಲ್ಲಿ ಇರುತ್ತೆ, ಓಕೆ? ಆಮೇಲೆ ಇಲ್ಲಿ ತೆಳಗೆ ನೋಡಿ, ನೀವೇನಾದರೂ ಗೌರ್ಮೆಂಟಿಂದ ಸೀಟ್ ತೊಗೊಂಡು ಗೌರ್ಮೆಂಟ್ ಕಾಲೇಜಿಗೆ ಹೋದರೆ 10,000 ರೂಪಾಯಿ ಫೀಸ್. ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ 10,000 ರೂಪಾಯಿ ಫೀಸ್ ಇರುತ್ತೆ. ಅದೇ ರೀತಿಯಾಗಿ ನೀವು, ಸರ್ ನಮಗೆ ರ್ಯಾಂಕ್ ತುಂಬ ದೂರ ಇದೆ, ನಮಗೆ ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ, ಪ್ರೈವೇಟ್ ಕಾಲೇಜ್ ಸೀಟ್ ಸಿಕ್ಕರೆ ಫೀಸ್ ಎಷ್ಟು ಅಂದರೆ 10,000 ರೂಪಾಯಿ ಫೀಸ್ ಇರುತ್ತೆ ಗೌರ್ಮೆಂಟಿಂದ. 10,000. ಇಲ್ಲಿ ನೋಡಿ, ಗೌರ್ಮೆಂಟ್ ಕೋಟಾ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ 20% ಇರುವಂಥ ಸೀಟುಗಳು 10,000 ರೂಪಾಯಲ್ಲಿರುತ್ತೆ. ರಿಮೇನಿಂಗ್ ನಾವು ಬರೀ 10,000 ರೂಪಾಯಿದಷ್ಟೇ ಟಿಕ್ ಮಾಡ್ತೀವಿ ಅಂದರೆ ಮಾಡಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿರುವಂಥ 600 ಕಾಲೇಜುಗಳಲ್ಲಿ 10,000 ರೂಪಾಯಿ ಫೀಸ್ ಇರುತ್ತೆ, ಓಕೆ? ಆಮೇಲೆ ನೆಕ್ಸ್ಟ್ ಅಂದರೆ ಮ್ಯಾನೇಜ್ಮೆಂಟಿಗೆ ಹೋಗ್ತೀವಿ ಅಂದರೆ 1 ಲಕ್ಷ ರೂಪಾಯಿ ಫೀಸು. ಅಲ್ಲಿ ಇರುತ್ತೆ ಆಪ್ಷನ್ ನಿಮಗೆ. ಸರ್ ನಮಗೆ 10,000 ರೂಪಾಯಿ ಫೀಸ್ ಬೇಡ ಸರ್, ನಾವು ತುಂಬ ದುಡ್ಡಿದೆ ನಮ್ಮ ಹತ್ರ, ನಾವು ಸಾಹುಕಾರ ಭಾಳ ಇದ್ದೀವಿ, ರಿಚ್ ಭಾಳ ಇದ್ದೀವಿ, ನಮಗೆ ಫಸ್ಟೇ ರೌಂಡಲ್ಲಿ ನಮಗೆ ಬೇಕಾಗಿರುವಂಥ ಕಾಲೇಜೇ ಬೇಕು, ಹೀಗಾಗಿ ನಾನು 1 ಲಕ್ಷ ರೂಪಾಯಿ ಆಯ್ಕೆ ಮಾಡ್ಕೊತೀನಿ. ಅದು ನಿಮ್ಮ ಇಷ್ಟ, ನೀವು ಆಯ್ಕೆ ಮಾಡ್ಕೋಬೋದು. KE ಮುಖಾಂತರ 1 ಲಕ್ಷ ರೂಪಾಯಿ ಫೀಸನ್ನು ಆಯ್ಕೆ ಮಾಡಿಕೊಂಡು ನಿಮಗೆಲ್ಲ ಬೇಕಾ ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೋದು 1 ಲಕ್ಷ ರೂಪಾಯಿ ಫೀಸಿಗೆ, ಓಕೆ? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಈಸಿಯಾಗಿ ಹೆಂಗೆ ಹೇಳಬೇಕು ನೀವೇ ಹೇಳಿ ನನಗೀಗ. ಇದು ನಿಮ್ಮ ಫೀಸ್ ಸ್ಟ್ರಕ್ಚರ್. ಇದರಲ್ಲಿ ನಿಮಗೆ
ಗೌರ್ಮೆಂಟ್ ಕಾಲೇಜಿಗೆ ಹೋದರೆ 10,000, ಪ್ರೈವೇಟ್ ಕಾಲೇಜಿಗೆ ಹೋದರೂ 10,000. ಅದು ಆಯ್ಕೆ ನೀವು ಮಾಡ್ಕೋಬೇಕು. ನಾ 10 ಸಲ ಹೇಳ್ತಾ ಇದ್ದೀನಿ, ಆಯ್ಕೆ ನೀವೇ ಮಾಡ್ಕೋಬೇಕು. ಆಮೇಲೆ ಕೇಳಿಬಿಡಿ ನನಗೆ, ಸರ್ ನನಗೆ 2 ಲಕ್ಷ ರ್ಯಾಂಕ್ ಇದೆ, ನನಗೆ ಪ್ರೈವೇಟ್ ಕಾಲೇಜಲ್ಲಿ ಹೋದರೆ ಫೀಸ್ ಎಷ್ಟಿರುತ್ತೆ ಅಂತ ಕೇಳಕ್ಕೆ ಹೋಗಬೇಡ್ರಿ. ಆಯ್ಕೆ ನಿಮ್ಮದು. ನಿಮಗೆ 10,000 ಬೇಕಂದರೆ 10,000 ಸೀಟ್ ಆಯ್ಕೆ ಮಾಡ್ಕೊಳ್ರಿ. ₹1,00,000 ಬೇಕಂದ್ರೆ ₹1,00,000 ನೀವು ಆಯ್ಕೆ ಮಾಡ್ಕೊಳ್ರಿ. ಕರ್ನಾಟಕದಲ್ಲಿ ಯಾವುದೋ ಕಾಲೇಜಿಗೆ ಹೋದ್ರೆ ಇವೆರಡು ಫೀಸ್ ಇದ್ದೇ ಇರ್ತವೆ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ. ಆದರೆ ನೆನಪಿರಲಿ, ಗೌರ್ಮೆಂಟ್ ಕಾಲೇಜಲ್ಲಿ ₹1,00,000 ಫೀಸ್ ಇಲ್ಲ ಅಷ್ಟೇ. ಗೌರ್ಮೆಂಟ್ ಕಾಲೇಜಲ್ಲಿ ₹10,000 ಇರೋದು, ಪ್ರೈವೇಟ್ ಕಾಲೇಜಲ್ಲಿ 2 ಆಯ್ಕೆ ಇರೋದು, ಒಂದು ₹10,000 ಫೀಸು, ಒಂದು ₹1,00,000 ಫೀಸು. ಆಯ್ಕೆ ನೀವು ಮಾಡ್ಕೋಬೇಕು. ಓಕೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.